ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಜಟಾಪಟಿ ಶುರು ಆಗ್ತಾ ಇದೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸೋಕೆ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೇಸರಿ ಶಾಲು ಸಮೇತ ಶಾಲೆಗಳಿಗೆ ತೆರಳುವಂತೆ ಕರೆ ನೀಡಲಾಗಿದೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕರೆ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರದಿಂದ ಅಲ್ಪಸಂಖ್ಯಾತರ ಓಲೈಕೆ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕೊಂಡು ಹೋಗಿ ಆಡಳಿತ ಮಂಡಳಿ ತಡೆದ್ರೆ ನಾವು ಬರ್ತೇವೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿತ್ತು ಇದೇ ಥರ ಆಗತ್ತೆ ಅಂತ. ಒಟ್ಟಿನಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ತಲೆಯಲ್ಲಿ ಚೆನ್ನಾಗಿ ಧರ್ಮ ಇನ್ನೊಂದು ಮತ್ತೊಂದು ಅಂತ ತುಂಬಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ಜೀವನ ಮುಂದೆ ಕಷ್ಟ ಆಗತ್ತೆ, ಇದ್ಯಾವುದನ್ನು ಹೇಳ್ಕೊಡ್ಬೇಡಿ. ಹಿಜಾಬ್ ಹಾಕೊಂಡು ಹೋಗಿ ಅಂತ ರೊಚ್ಚಿಗೆಬ್ಬಿಸಿ, ಶಾಲೆ ಹಾಕೊಂಡು ಹೋಗಿ ಅಂತ ರೊಚ್ಚಿಗೆಬ್ಬಿಸಿ, ಬೇಕಿದ್ರೆ ನಾನು ಬರ್ತೀನಿ ಅಂತ ಹೇಳಿ ನಿಮ್ಮದು ಎಜುಕೇಷನ್ ಎಲ್ಲ ಮುಗಿದು MLA ಸಚಿವ ಇನ್ನೊಂದು ಮತ್ತೊಂದು ಎಲ್ಲ ಆಗಿದ್ದಾಯ್ತಲ್ಲ, ಇನ್ನು ಕಾಲೇಜು ಸ್ಕೂಲ್ಗೊಂದು ಹೋಗಿ ಅಲ್ಲೊಂದು ಇನ್ನೇನೇನು ಮಾಡ್ಬರೋಕ್ಕಿದೆಯೋ ಗೊತ್ತಿಲ್ಲ. ಸೊ ಇದು ಕುತಂತ್ರ ಅಥವಾ ಕಿತಾಪತಿ ಅಂತ ಹೇಳ್ಬೋದು. ಇದು ಕಾಂಗ್ರೆಸ್ನವರು ಅಥವಾ BJP ಅವರು ಅಂತಲ್ಲ, ಟೋಟಲ್ ಆಗಿ ರಾಜಕಾರಣಿಗಳು ಮಾಡೋದೇ ಈ ಕೆಲಸ ಈಗ ಮಾಡ್ತಾ ಇದ್ದಾರೆ. ಇನ್ನು ಸ್ಕೂಲು ಕಾಲೇಜೆಲ್ಲ ಶುರು ಆಗಿಲ್ಲ, ಕೆಲವು ಕಡೆ ರಜೆ ಇದೆ. ಶುರು ಆಗ್ತಿದ್ದಂಗೆ ಇವ್ರ ಕಿತಾಪತಿನೂ ಶುರು ಆಗತ್ತೆ. ಇವ್ರು ಹೇಳ್ತಾರೆ ಜನಿವಾರ, ಅದೇ ಮಧ್ಯದ ಸಂಪ್ರದಾಯ ಜನಿವಾರ ಏನು ಒಳಗಡೆ ಹೊರಗೆ ಹಾಕಿ ಬರ್ತಾರ, ಒಳಗಡೆ ಜನಿವಾರ ಧರಿಸ್ತಾರೆ. ಇದನ್ನ ಎಲ್ಲರಿಗೂ ನಾವು ಒಂದೇ ಕಾನೂನು ಮಾಡಿ ಅಂತಿದ್ದಾರೆ. ನಾವು ಹೇಳ್ತಾ ಇದೀವಿ, ತಕ್ಷಣ ನೀವು ನ್ಯಾಯಾಂಗ ನಿಂದೆ ಸರ್ಕಾರ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತೀರಿ, ನ್ಯಾಯಾಂಗ ನಿಂದನೆ ಆಗುತ್ತೆ. ನಿಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದ್ದರೆ ತಕ್ಷಣ ಏನು ನಾಟಕೀಯವಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಹಿಜಾಬ್ ಆದೇಶ ಮಾಡಿದಿರಿ. ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಮತ್ತು ಸಚಿವರಿಗೆ ಒತ್ತಾಯ ಮಾಡ್ತೀವಿ. ನೀವು ಸರ್ಕಾರ ಮೊಂಡುತನ ಮಾಡಿದರೆ ನಾವು ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಟವಲ್ ಧರಿಸ್ಕೊಂಡು ಬನ್ನಿ ಅಂತ ಹೇಳಿ ಕರೆ ಕೊಡ್ತಿದ್ದೀವಿ. ಇವ್ರು ಹೇಳ್ತಾರೆ ಜನಿವಾರ, ಅದೇ ಮಧ್ಯದ ಸಂಪ್ರದಾಯ ಜನಿವಾರ ಏನು ಒಳಗಡೆ ಹೊರಗೆ ಹಾಕಿ ಬರ್ತಾರ, ಒಳಗಡೆ ಜನಿವಾರ ಧರಿಸ್ತಾರೆ. ಇದನ್ನ ಎಲ್ಲರಿಗೂ ನಾವು ಒಂದೇ ಕಾನೂನು ಮಾಡಿ ಅಂತಿದ್ದಾರೆ. ನಾವು ಹೇಳ್ತಾ ಇದೀವಿ, ತಕ್ಷಣ ನೀವು